ಟೊಮೆಟೊ ಚಟ್ನಿ ಮಾಡುವ ವಿಧಾನ ನೋಡೋಣ ಬನ್ನಿ. ಮೊದಲಿಗೆ ನಾನು ಇಲ್ಲಿ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂಚೂರು ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈಗ ಒಂದು ದೊಡ್ಡದಾಗಿ ಹಚ್ಕೊಂಡಿರೋ 4 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. 5 ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಇಲ್ಲಿ ಸುಲ್ಕೊಂಡಿದ್ದೀನಿ, ಅದನ್ನು ಹಾಕಿದ್ರೆ. ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕಂತೆ ಹಾಕ್ಕೊಂಡ್ಬಿಡಿ. ನೋಡಿ, ಇವಾಗ ನಾನು ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ಚೂರು ಬೇಯಿಸ್ಕೊಳ್ತಾ ಇದ್ದೀನಿ. ನೀರಲ್ಲಿ ಚೆನ್ನಾಗಿ ಕುದ್ದ ಮೇಲೆ ಫ್ರೆಂಡ್ ನನಗೆ ಒಂದ್ಸರಿ ತಂದು ಕೊಟ್ಟಿದ್ಲು, ನಾನು ತಿಂದಿದ್ದೆ, ಟೇಸ್ಟ್ ಮಾಡಿದ್ದೆ. ಯಾಕಂದ್ರೆ ತುಂಬ ಇಷ್ಟ ಆಯಿತು. ಇದು ಆ್ಯಕ್ಚುಲಿ ಇದು ಅವಳದೇ ರೆಸಿಪಿ. ಸೊ ಅವಳು ಹೇಳ್ಕೊಟ್ಲು ನನಗೆ ಹೇಗೆ ಅಂತ. ಅದಕ್ಕೆ ಒಂದ್ಸತಿ ಇವಾಗ ಟ್ರೈ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಿಮಗೆ ಇದು ಬಂದ್ಬಿಟ್ಟು ರುಬ್ಬಿರೋ ಮಿಶ್ರಣ. ಇದರಲ್ಲಿ ಏನೇನು ಹಾಕೊಂಡಿದ್ರೆ ನಿಮಗೆ ಮೊದಲಿಗೆ ತೋರಿಸ್ಕೊಟ್ಟಿದ್ದೀನಿ ಆಗಲೇ. ಸೊ ಜೊತೆಗೆ ಸ್ವಲ್ಪ ತೆಂಗಿನ ತುರಿ ಮತ್ತು ಜೀರಿಗೆನ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಎಲ್ಲ ಹಾಕಿ ನೀಟಾಗಿ ಪೇಸ್ಟ್ ಥರ ಇಲ್ಲಿ ರುಬ್ಕೊಂಡಿದ್ದೀನಿ. ಅದಾಗಿ ಇಲ್ಲಿ ಇನ್ನೂ ಸ್ವಲ್ಪ ಕಾದಿದೆ, ಅದಕ್ಕೆ ನಾನು ಇಲ್ಲಿ ಸಾಸಿವೆ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಸಾಸಿವೆ ಜೀರಿಗೆ ಆದಮೇಲೆ ಇದಕ್ಕೆ ನಾನು ಒಂಚೂರು ಜಜ್ಜಿರೋ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂಚೂರು ಲೈಟಾಗಿ ನಾನು ಕಲ್ಲುಪ್ಪನ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಪುಡಿಂತ ಕಲ್ಲುಪ್ಪು ತುಂಬ ಟೇಸ್ಟ್ ಬರುತ್ತೆ. ಟ್ರೈ ಮಾಡಿ ನೋಡಿ ನೀವು ಒಂದ್ಸತಿ. ಇವಾಗ ಅದೇನಾದರೂ ಥರ ಈಸಿಯಾಗಿ ಮಾಡ್ಕೋಬೇಕಂದಾಗ ಪುಡಿ ಉಪ್ಪಿನಿಂದ ಕಲ್ಲುಪ್ಪನ್ನ ಯೂಸ್ ಮಾಡಿ ನೋಡಿ, ಅದು ರುಚಿ ನಿಮಗೆ ಗೊತ್ತಾಗುತ್ತೆ. ಈಗ ಈರುಳ್ಳಿ ಸ್ವಲ್ಪ ಕೆಂಪಾಗಿದೆ. ಈಗ ಇದಕ್ಕೆ ನಾವು ಮೊದಲು ರುಬ್ಬಿಟ್ಕೊಂಡಂಥ ಮಿಶ್ರಣ ಇದಕ್ಕೆ ಹಾಕೊಂಡ್ಬಿಡೋಣ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೊಂದು ಕುದಿ ಬರೋವರೆಗೂ ನಾವು ಇದನ್ನೊಂಚೂರು. ಈಗ ಇದು ಸೈಡಲ್ಲಿ ಎಣ್ಣೆ ಬಿಟ್ಕೊಂಡಿದೆ. ಇದಕ್ಕೊಂಚೂರು ಲೈಟಾಗಿ ನಾನು ಕೊತ್ತಂಬರಿನ ಗಾರ್ನಿಷ್ ಮಾಡ್ಕೊಂಡಿದ್ದೀನಿ. ಈಗ ಇದು ರೆಡಿ ಆಗಿದೆ. ಸೊ ಈಗ ಇದನ್ನು ಸರ್ವ್ ಮಾಡಿಕೊಂಡು ಬಿಸಿ ಬಿಸಿ ಅನ್ನದ ಜೊತೆಗೆ ತಿಂತಾ ಇದ್ದರೆ ಸಕ್ಕತ್ತಾಗಿರುತ್ತೆ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿಕೊಂಡು ಹೇಗೆ ಬಂದಿದೆ ಅನ್ನೋದನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್.